ಇನ್ನು ಶಿವಮೊಗ್ಗದಲ್ಲಿ ಯಾವ ರೀತಿ ಇದೆ ಗ್ರಹಣಕ್ಕೆ ಸಂಬಂಧಿಸಿದಂತೆ ದೇವಸ್ಥಾನಗಳಲ್ಲಿ ಸಿದ್ಧತೆಗಳು ಅಥವಾ ಪೂಜೆ ಪುನಸ್ಕಾರಗಳು ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ರೆಡಿ ಇದ್ದಾರೆ. ರಾಜೇಶ್, ಸದ್ಯ ಶಿವಮೊಗ್ಗದ ದೇವಸ್ಥಾನಗಳಲ್ಲಿ ಏನಾಗ್ತಿದೆ? ರಕ್ಷಿತ್, ನಾನೀಗ ಶಿವಮೊಗ್ಗದ ಪ್ರಸಿದ್ಧ ಕೋಟೆ ಸೀತಾರಾಮಾಂಜನೇಯ ದೇಗುಲದಲ್ಲಿ ಇದ್ದೀನಿ. ದೇಗುಲದಲ್ಲಿ ನೀವು ನೋಡ್ಬೋದು, ದೇಗುಲದಲ್ಲಿ ಎಂದಿನಂತೆ ಭಕ್ತರ ಪ್ರವೇಶ ಮಾಡ್ತಾ ಇದ್ದಾರೆ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಬಂದು ಇಲ್ಲಿ ದೇಗುಲದ ಪ್ರದರ್ಶನ ಮಾಡ್ತಾ ಇದ್ದಾರೆ. ಕೆಲವರು ಜಪತಪಗಳನ್ನು ಮಾಡ್ತಾ ಇದ್ದಾರೆ, ಧ್ಯಾನಗಳನ್ನು ಮಾಡ್ತಾ ಇದ್ದಾರೆ. ವರ್ಷದ ಮೊದಲ ಚಂದ್ರಗ್ರಹಣ ಆಗಿರುವ ಹಿನ್ನೆಲೆಯಲ್ಲಿ ದೇಗುಲದ ದರ್ಶನ ಮಾಡಬೇಕು, ಒಂದಿಷ್ಟು ದಾನಗಳನ್ನು ಮಾಡಬೇಕು, ತಮ್ಮ ಅನಿಷ್ಟಗಳನ್ನು ಪರಿಹಾರ ಮಾಡಿಕೊಳ್ಬೇಕು. ಆ ನಂತರದಲ್ಲಿ ದೇಗುಲದ ಪ್ರದಕ್ಷಿಣೆ ಹಾಕಿ ಗ್ರಹಣದಕ್ಕಿಂತ ಮುಂಚೆ ಮನೆ ಸೇರಬೇಕು ಅಂತ ಹೇಳಿ ಸಾಕಷ್ಟು ಭಕ್ತರು ಕೂಡ ಇಲ್ಲಿ ನಡೀತಕ್ಕಂಥ ಒಂದು ಪದ್ಧತಿ ಕಂಡು ಬರ್ತಾ ಇದೆ. ಈ ಮಧ್ಯದಲ್ಲಿ ಈ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಪುರೋಹಿತರು ಇಲ್ಲೇನೆಲ್ಲ ವ್ಯವಸ್ಥೆ ಇದೆ ಅನ್ನೋದನ್ನು ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಪುರೋಹಿತರೇ, ಇಲ್ಲಿ ದೇವಸ್ಥಾನದಲ್ಲಿ ಏನೆಲ್ಲ ಇವತ್ತು ಗ್ರಹಣದ ಹಿನ್ನೆಲೆಯಲ್ಲಿ ತಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಗ್ರಹಣ ಪ್ರಾರಂಭ ಆಗುವ 2-3 ಗಂಟೆ ಮುಂಚಿತವಾಗಿ ದೇವಸ್ಥಾನವನ್ನು ಬಂದ್ ಮಾಡ್ತಿದ್ದೀವಿ. ಅದಾದ ನಂತರ ದೇವಸ್ಥಾನದ ಗ್ರಹಣ ಮುಕ್ತಾಯ ಆದ ಮೇಲೆ ಎಲ್ಲ ದೇವಸ್ಥಾನನ ಶುದ್ಧಗೊಳಿಸಿ ಪುಣ್ಯಾಹ ಮಾಡಿ 7 ಗಂಟೆಯ ಮೇಲೆ ದೇವಸ್ಥಾನ ಬಾಗಿಲು ತೆಗೆಯುತ್ತೆ. ಪ್ರತಿದಿನ ಯಾವಾಗಲೂ 1 ಗಂಟೆ 1:15 ದೇವಸ್ಥಾನ ಬಾಗಿಲು ಹಾಕ್ತಾ ಇತ್ತು. ಆದರೆ ಈ ಗ್ರಹಣದ ಪ್ರಯುಕ್ತ 11:45-12 ಗಂಟೆಗೆ ದೇವಸ್ಥಾನ ಬಾಗಿಲು ಹಾಕತ್ತೆ. ಜನಸಂಖ್ಯೆ, ಭಕ್ತಾದಿಗಳ ಜನಸಂಖ್ಯೆ ಪ್ರತಿದಿನಕ್ಕಿಂತ ಸ್ವಲ್ಪ ಕಡಿಮೆ ಆಗಿದೆ. ಇವತ್ತು ಎಲ್ಲ ಗ್ರಹಣದ ಇದರಲ್ಲಿ ಇದ್ದಾರೆ. ನಮ್ಮ ಗ್ರಹಣ ಸಂದರ್ಭದಲ್ಲಿ ನಾವೇನಿದ್ರು ಜಪ ತಪಾನುಷ್ಠಾನಗಳಲ್ಲಿ ಎಲ್ಲ ಮುಳುಗಿರ್ತೀವಿ. ಹಾಗಾಗಿ ಎಲ್ಲರೂ ಭಕ್ತಾದಿಗಳು ತುಂಬ ದೇವಸ್ಥಾನಕ್ಕೆ ಬಂದಂಥ ಭಕ್ತಾದಿಗಳು ಸಹ ಹೊರಭಾಗದಲ್ಲಿರ್ತಾರೆ. ಎಲ್ಲರೂ ಜಪತನುಷ್ಠಾನಗಳು ಕೂತ್ಕೊಂಡಿರ್ತಾರೆ, ಎಲ್ಲ ಜಪ ಮಾಡ್ತಿರ್ತಾರೆ. ಯಾರು ಸಹ ದೇವಸ್ಥಾನ ದರ್ಶನಕ್ಕಾಗಲಿ ಪ್ರಸಾದ ವಿನಿಯೋಗದಲ್ಲಿ ಯಾವುದೂ ಇರೋ ವ್ಯವಸ್ಥೆ ಇರುವುದಿಲ್ಲ. ಸರ್, ಏನಾದ್ರು ಹೋಮ ಅಥವಾ ವಿಶೇಷ ಪೂಜೆಗಳಿಂದ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ? ಇಲ್ಲ, ಇಲ್ಲಿ ನಮ್ಮಲ್ಲಿ ಗ್ರಹಣದ ಇದಾಗಿ ಯಾವುದೇ ಥರದ್ದು ಹೋಮ ಶಾಂತಿಗಳಾಗಿ ವ್ಯವಸ್ಥೆ ಮಾಡಿರೋದಿಲ್ಲ. ಹಾಗೆ ಪುಣ್ಯಾಹ ಮಾಡಿ ದೇವಸ್ಥಾನದ ಬಾಗಿಲು ತೆಗೆದು ದೇವ ದರ್ಶನ ಎಲ್ಲ ಆದಮೇಲೆ ದೇವ ದರ್ಶನ ಭಕ್ತಾದಿಗಳ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ವರ್ಷದ ಮೊದಲ ಚಂದ್ರಗ್ರಹಣ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಕೋಟೆ ಆಂಜನೇಯ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಗ್ರಹಣಕ್ಕೆ ನಿಮಿತ್ತ ಶಾಂತಿ ಮತ್ತು ಪೂಜೆಗಳನ್ನು ಮಾಡೋದಿಲ್ಲ. ಆದರೆ ಯಾರು ಗ್ರಹಣಕ್ಕೆ ಸಂಬಂಧಪಟ್ಟ ದೋಷ ಇರ್ತಕ್ಕಂಥ ನಕ್ಷತ್ರಗಳು ಮತ್ತು ರಾಶಿಯವರು ಏನಿದ್ದಾರೆ ಅವರು ತಮ್ಮ ತಮ್ಮ ಮನೆಗಳಲ್ಲಿ ಅದಕ್ಕೆ ಸಂಬಂಧಪಟ್ಟದ್ದು ಮಾಡ್ಬೋದು, ಅಥವಾ ಕೆಲವು ದೇವಸ್ಥಾನಗಳಲ್ಲಿ ಹೋಗಿ ವೈಯಕ್ತಿಕವಾಗಿ ಪೂಜೆ ಪುನಸ್ಕಾರಗಳಲ್ಲಿ ಪಾಲ್ಗೊಳ್ಳಬಹುದು. ಈ ರೀತಿಯ ಒಂದು ವ್ಯವಸ್ಥೆ ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಹಾಗೆಯೇ ಜನ ಈ ಏನು ತಮಗೆ ಅನಿಷ್ಟಗಳಿದೆ ಅದನ್ನು ದಾನ ಮತ್ತು ಧ್ಯಾನದ ಮೂಲಕ ಪರಿಹಾರವನ್ನು ಕಂಡುಕೊಳ್ತಾ ಇದ್ದಾರೆ. ರಕ್ಷಿತ್, ಥ್ಯಾಂಕ್ ಯು ರಾಜೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.